ಕಾರ್ತಿಕ ಮಾಸ ಆರಂಭ ಎಂದರೆ ಎಲ್ಲಿ ನೋಡಿದರೂ ಅಲ್ಲಿ ಅಯ್ಯಪ್ಪ ಮಾಲೆಯಲ್ಲಿ ಭಕ್ತರ ದರ್ಶನವಾಗುತ್ತದೆ. ಶಬರಿಮಲೆಯ ತೀರ್ಥಯಾತ್ರೆ ಎಂದರೆ ಇಂದ್ರಿಯಗಳ ಪರೀಕ್ಷೆಯೇ ಆಗಿದೆ. ತೀರ್ಥಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸುವುದಕ್ಕಾಗಿ ಯಾತ್ರಿಕರು ಸರಳವಾದ ಜೀವನ ರೀತಿಯನ್ನೊಳಗೊಂಡ ವ್ರತಾನುಷ್ಠಾನ ಮಾಡಿಕೊಳ್ಳಬೇಕು. ಸರಳವಾದ ಜೀವನ ವಿಧಾನದ ಪ್ರತೀಕವಾದ ಮಾಲೆಯನ್ನು ಧರಿಸುವುದರೊಂದಿಗೆ ವ್ರತಾರಂಭವಾಗುವುದು. ಈ ಕ್ರಮವನ್ನು ಮಾಲೆ ಹಾಕುವುದು ಎಂಬುದಾಗಿ ಹೇಳುತ್ತಾರೆ. ಅಯ್ಯಪ್ಪನ ಲಾಕೆಟನ್ನು ಹೊಂದಿದ ಮುತ್ತಿನ ಮಾಲೆಯನ್ನು ವ್ರತಾಧಾರಿಗಳು ಧರಿಸುತ್ತಾರೆ. ಮಾಲೆ ಹಾಕಿ ಆಯಿತೆಂದರೆ ಆ ಭಕ್ತರು ಎಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿಕೊಂಡಿರುವ ಜೀವನವನ್ನು ನಡೆಸಬೇಕಾಗಿದೆ. ಸಿಗರೆಟ್ ಸೇದುವಿಕೆ ಮತ್ತು ಮದ್ಯಪಾನವನ್ನು ಕೂಡ ಕಡ್ಡಾಯವಾಗಿ ತ್ಯಜಿಸಬೇಕಾಗಿದೆ. ತೀರ್ಥಯಾತ್ರೆಯ ಕಾಲದಲ್ಲಿ ಭಕ್ತರು ಲೈಂಗಿಕ ಜೀವನದಿಂದ ಪೂರ್ತಿಯಾಗಿ ವಿಮುಖರಾಗಬೇಕು. ಆಚರಣೆಗಳ ನಿಯಮಾನುಸಾರ ಒಬ್ಬ ಅರ್ಚಕರಿಂದ ಅಥವಾ ಗುರುಸ್ವಾಮಿಯಿಂದಲೋ ಮಾಲೆ ಹಾಕಿಸಿಕೊಳ್ಳಬೇಕು. 18 ವರ್ಷಗಳ ಕಾಲ ಶಬರಿಮಲೆಯಲ್ಲಿ ಕಾಲಿಟ್ಟ ವ್ಯಕ್ತಿಯನ್ನೇ ಗುರುಸ್ವಾಮಿ ಎಂದು ಕರೆಯಲಾಗುತ್ತದೆ. ಮನೆಯ ಪೂಜಾ ಕೋಣೆಯಲ್ಲಿ ಒಬ್ಬರಿಗೆ ಮಾಲೆ ಹಾಕಬಹುದು. ತೀರ್ಥಯಾತ್ರೆ ಪೂರ್ಣಗೊಳಿಸಿದ ಬಳಿಕ ಮಾಲೆಯನ್ನು ಬೇರಾಗಿ ತೆಗೆದಿರಿಸಬಹುದಾಗಿದೆ. ಅಯ್ಯಪ್ಪ ಭಕ್ತರು ವ್ರತಾನುಷ್ಠಾನದಲ್ಲಿರುವ 41 ದಿನಗಳ ಸರಳ ಜೀವನವನ್ನು ಮಂಡಲ ವ್ರತ ಎನ್ನುತ್ತಾರೆ. ಭಕ್ತರು ಸರಳವೂ ಭಕ್ತಿ ನಿರ್ಭರವೂ ಆದ ಮತ್ತು ದುರ್ನಡತೆಯಿಂದ ದೂರವಿರುವ ಜೀವನವನ್ನು ವ್ರತದ ಕಾಲದಲ್ಲಿ ನಡೆಸಬೇಕು. ಮಾಲೆ ಹಾಕುವುದು ಎಂಬುದು ವ್ರತಾಧಾರಣೆ ಮಾಡಿದರ ಸೂಚನೆಯಾಗಿದೆ. ಶನಿವಾರವಾಗಲಿ ಅಥವಾ ಉತ್ತರ ನಕ್ಷತ್ರವಾಗಲಿ ಮಾಲೆ ಧರಿಸಲು ಉತ್ತಮ ಎಂಬುದು ಭಕ್ತರ ನಂಬಿಕೆ. ಉತ್ತರ ನಕ್ಷತ್ರವು ಸ್ವಾಮಿ ಅಯ್ಯಪ್ಪನ ಜನ್ಮ ನಕ್ಷತ್ರವಾಗಿದೆ. 41 ದಿನಗಳ ವ್ರತ ಎಂಬ ವ್ಯವಸ್ಥೆಯಲ್ಲಿ ಉತ್ತಮ ಶಿಸ್ತು ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದೇ ಇಲ್ಲಿರುವ ಉದ್ದೇಶ. ಆತ್ಮ ಸಂಶಯ ಮತ್ತು ಪ್ರಾರ್ಥನೆಯ ಸಂಯೋಜನೆಯಿಂದ ಜೀವನದಲ್ಲಿ ಸದ್ಗುಣಗಳನ್ನು ಹುಟ್ಟುಹಾಕಿ ಅವುಗಳನ್ನು ಗಟ್ಟಿಗೊಳಿಸುವುದು ಇಲ್ಲಿನ ಲಕ್ಷ್ಯ. ವ್ರತಾನುಷ್ಠಾನದ ಸಮಯದಲ್ಲಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದರ ಮೂಲಕ ಲೌಕಿಕವಾದ ಕೆಲಸಗಳಲ್ಲಿರುವ ವಿರಕ್ತಿ ಪ್ರಕಟವಾಗುತ್ತದೆ. ಕೂದಲು ಕತ್ತರಿಸುವುದು, ಮುಖಕ್ಷೌರ ಮಾಡುವುದು, ಉಗುರು ಕತ್ತರಿಸುವುದು ಇವೆಲ್ಲ ವ್ರತದ ಕಾಲದಲ್ಲಿ ನಿಷಿದ್ಧವಾಗಿವೆ. ಶಬರಿಮಲೆ ಮೇಲೆ ತೀರ್ಥಯಾತ್ರೆಗಾಗಿ ಇರುಮುಡಿ ಗಂಟಿಗಿರುವ ವಸ್ತುಗಳನ್ನು ಸಿದ್ಧಪಡಿಸುವುದು ಮತ್ತು ಗಂಟು ಕಟ್ಟುವುದು ಇಲ್ಲಿ ಒಂದು ಆಚರಣೆಯಾಗಿದೆ. ಗುರುಸ್ವಾಮಿಯ ನಿರ್ದೇಶನದಂತೆ ಇದು ನಡೆಯಬೇಕಾಗಿದೆ. ಸರಳವಾದ ಜೀವನ ನಡೆಸಿ ವ್ರತ ಸ್ವೀಕರಿಸಿ ಇರುಮುಡಿ ಗಂಟನ್ನು ತಲೆಯಲ್ಲಿ ಹೊತ್ತು ಬರುವವರಿಗಷ್ಟೇ ಪವಿತ್ರವಾದ 18 ಮೆಟ್ಟಿಲುಗಳನ್ನು ಹತ್ತುವ ಅನುಮತಿ ಕೊಡಲಾಗುತ್ತದೆ. ಉಳಿದ ಭಕ್ತರು ಬೇರೊಂದು ದಾರಿಯ ಮೂಲಕ ಶ್ರೀಕೋವಿಲಿನ ಮುಂಭಾಗಕ್ಕೆ ಬಂದು ನಮಸ್ಕರಿಸಬಹುದಾಗಿದೆ. ಗಂಟು ತುಂಬಿಸುವುದರ ಭಾಗವಾಗಿ ಸುಲಿದ ತೆಂಗಿನಕಾಯಿಯೊಳಗೆ ಶರಣ ಕೂಗಿನೊಂದಿಗೆ ಅಭಿಷೇಕಕ್ಕಿರುವ ತುಪ್ಪವನ್ನು ತುಂಬಿಸುತ್ತಾರೆ. ಸುಲಿದ ತೆಂಗಿನಕಾಯಿಯ ಶಿರಸ್ಸಿನಲ್ಲಿ ಚಿಕ್ಕ ತೂತೊಂದನ್ನು ಮಾಡಿ ನೀರನ್ನು ಹೊರತೆಗೆದು ಅದರಲ್ಲಿ ತುಪ್ಪವನ್ನು ತುಂಬಿಸುವುದು ಸಾಂಕೇತಿಕವಾಗಿದೆ. ಮನಸ್ಸಿನಲ್ಲಿ ತುಂಬಿದ ಲೌಕಿಕ ಸಂಬಂಧಗಳನ್ನು ಕೈಬಿಟ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ತುಂಬುವುದು ಎಂಬುದು ಇಲ್ಲಿ ತಾತ್ಪರ್ಯ. ತುಪ್ಪ ತುಂಬಿಸಿದ ತೆಂಗಿನಕಾಯಿ ಅಯ್ಯಪ್ಪ ಸ್ವಾಮಿಗೆ ಅರ್ಪಿತವಾಗುವ ಸೇವೆಯಾಗಿದೆ. ಇರುಮುಡಿ ಗಂಟಿನಲ್ಲಿ 2 ಭಾಗಗಳಿದ್ದು ಮುಂದಿನ ಭಾಗದಲ್ಲಿ ತುಪ್ಪ ತುಂಬಿರುವ ತೆಂಗಿನಕಾಯಿಯನ್ನು ಅಯ್ಯಪ್ಪ ಸ್ವಾಮಿಗಿರುವ ಇತರ ಪೂಜಾ ದ್ರವ್ಯಗಳನ್ನು ಇಟ್ಟುಕೊಂಡು ಹಗ್ಗದಿಂದ ಕಟ್ಟಿ ಭದ್ರಪಡಿಸಿಕೊಳ್ಳಬೇಕು. ಈ ಭಾಗವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವುದಾಗಿ ಭಾವಿಸಲಾಗುತ್ತದೆ. ಹಿಂದಿನ ಭಾಗದಲ್ಲಿ ವಿವಿಧ ಪವಿತ್ರ ಕ್ಷೇತ್ರಗಳಲ್ಲಿ ಒಡೆಯಲಿರುವ ತೆಂಗಿನಕಾಯಿಗಳನ್ನು ತುಂಬಿಸಿಕೊಳ್ಳುತ್ತಾರೆ. ಶಬರಿಮಲೆ ಆರೋಹಣಕ್ಕೆ ಏರುಮೇಲಿ, ವಂಡಿಯಪ್ಪಿಯಾರ್, ಚಾಲಕಯ್ಯ ಎಂಬಿ ಬೇರೆ ಬೇರೆ ದಾರಿಗಳಿವೆ. ಏರುಮೇಲಿ ಮೂಲಕ ಸಾಗುವ ಮಾರ್ಗವನ್ನು ಪರಂಪರಾಗತ ದಾರಿ ಎಂದು ತಿಳಿಯಲಾಗುತ್ತದೆ. ಮಹಿಷಿಯನ್ನು ನಿಗ್ರಹಿಸುವುದಕ್ಕಾಗಿ ಅಯ್ಯಪ್ಪನು ಈ ದಾರಿಯನ್ನೇ ಬಳಸಿಕೊಂಡನು ಎಂಬುದಿಲ್ಲಿ ಮುಖ್ಯ. ಅತಿ ಹೆಚ್ಚು ಕಷ್ಟಕರವೆನಿಸಿದ ಈ ದಾರಿಯ ಮೂಲಕ ಶಬರಿಮಲೆಯನ್ನು ಹೋಗಿ ಸೇರಲು ಹಲವು ಗುಡ್ಡಗಳನ್ನು ಏರುತ್ತಾ 61 ಕಿಲೋಮೀಟರ್ ಕಾಡು ದಾರಿಯಲ್ಲಿ ನಡೆಯಬೇಕು. ಏರುಮೇಲಿ ದಾರಿಯಾಗಿ ಪ್ರಯಾಣಿಸುವ ಭಕ್ತರಿಗೆ ಶಬರಿಮಲೆ ತಲುಪುವುದರ ಮೊದಲು ಹಲವಾರು ಸ್ಥಳಗಳನ್ನು ಸಂದರ್ಶಿಸಲು ಸಾಧ್ಯವಿದೆ.
ಏರುಮೇಲಿಯ ಧರ್ಮಶಾಸ್ತಾನನ್ನು ವಾವರ ಸ್ವಾಮಿಯನ್ನು ನಮಿಸಿ ಭಕ್ತರು ಪ್ರಯಾಣವನ್ನು ಆರಂಭಿಸುತ್ತಾರೆ. ಏರುಮೇಲಿಯಿಂದ 4 ಕಿಲೋಮೀಟರ್ ಮುಂದಕ್ಕೆ ಸರಿದಾಗ ಹಿಂದೆ ಅಯ್ಯಪ್ಪ ಸ್ವಾಮಿ ತನ್ನ ಪ್ರಯಾಣದ ಕಾಲದಲ್ಲಿ ವಿಶ್ರಮಿಸಿದ ಪೆರುತೋರ್ಡ್ ಎಂಬ ಸ್ಥಳಕ್ಕೆ ತಲುಪುತ್ತಾರೆ. ಶಬರಿಮಲೆಯ ಆರೋಹಣದ ಆರಂಭ ಎಂಬ ನೆಲೆಯಲ್ಲಿಯೂ ಈ ಸ್ಥಳಕ್ಕೆ ಪ್ರಾಧಾನ್ಯವಿದೆ. ಪೆರುತೋರ್ಡಿನ ಆಚೆ ಇರುವ ಕಾಡು ಅಯ್ಯಪ್ಪನ ಪುಂಗಾವನವೆಂದು ಪ್ರಸಿದ್ಧಿ ಪಡೆದಿದೆ. ಈ ದಾರಿಯಲ್ಲಿ ಮುಂದಿನ ಕೇಂದ್ರವು ಪೆರೂರ್ ತೋಡಿಗೆ 10 ಕಿಲೋಮೀಟರ್ ಆಚೆ ಇರುವ ಕಾಳಕೆಟ್ಟಿ ಎಂಬ ಸ್ಥಳವಾಗಿದೆ. ಅಯ್ಯಪ್ಪನು ಮಹಿಷಿಯನ್ನು ಕೊಲ್ಲುವುದಕ್ಕೆ ಸಾಕ್ಷಿಯಾದ ಭಗವಾನ್ ಶಿವನು ತನ್ನ ಎತ್ತನ್ನು ಇಲ್ಲಿ ಕಟ್ಟಿಹಾಕಿದ್ದನು ಎಂಬುದು ನಂಬಿಕೆ. ತೀರ್ಥಯಾತ್ರಿಕರು ಇಲ್ಲಿನ ದೇವಾಲಯದಲ್ಲಿ ಕರ್ಪೂರ ದೀಪವನ್ನು ಉರಿಸಿ ಪ್ರಾರ್ಥಿಸುತ್ತಾರೆ ಮತ್ತು ತೆಂಗಿನಕಾಯಿ ಒಡೆಯುತ್ತಾರೆ. ಕಾಳಕೆಟ್ಟಿಯಿಂದ 2 ಕಿಲೋಮೀಟರ್ ಮುಂದೆ ಪಂಬಾ ನದಿಯ ಪೋಷಕ ನದಿಯೆನಿಸಿದ ಅಳುತ ಹರಿಯುತ್ತದೆ. ಕೀಳ್ಕಾಂತುಯಾಕ್ ಅಳುತಮಲ ಏರುವುದರ ಮೊದಲು ಭಕ್ತರು ಅಳುತಾದಲ್ಲಿರುವ ಕಲ್ಲುಗಳನ್ನು ಹೆಕ್ಕಿ ಒಟ್ಟುಗೂಡಿಸುತ್ತಾರೆ. ಇಲ್ಲಿಂದ ಮುಂದೆ 2 ಕಿಲೋಮೀಟರ್ ದೀರ್ಘವಿರುವ ಗುಡ್ಡದ ಆರೋಹಣ ದಾರಿ ಕಡಿದಾದ ಗುಡ್ಡಗಾಡು ಪ್ರದೇಶವಾಗಿದ್ದು ಅತ್ಯಂತ ತ್ರಾಸದಾಯಕವಾದುದು. ಅಳುತ ಮಲೆಯ ಶಿಖರದಲ್ಲಿ ಕಲ್ಲಿಡುಂಕನ್ನು ಇದೆ. ಮಹಿಷಿಯ ದೇಹದ ಪಳೆಯುಳಿಕೆಗಳನ್ನು ದೂರೀಕರಿಸುವ ಸಂಕೇತವಾಗಿ ಭಕ್ತರು ತಾವು ಶೇಖರಿಸಿದ್ದ ಕಲ್ಲುಗಳನ್ನು ಇಲ್ಲಿ ಎಸೆಯುತ್ತಾರೆ. ಕರಿಮಲ ಬೆಟ್ಟವು ಆನೆಗಳ ವಿಹಾರ ಕೇಂದ್ರವಾಗಿದೆ. ಕಾಡು ಕೋಣಗಳು ನೀರು ಕುಡಿಯುವುದಕ್ಕಾಗಿ ಕರಿಮಲ ತೋಡಿಗೆ ಬರುತ್ತವೆ. ಮರಗಟ್ಟುವ ಚಳಿ ಮತ್ತು ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಭಕ್ತರು ಇಲ್ಲಿ ಬೆಂಕಿ ಉರಿಸುತ್ತಾರೆ. ಕರಿಮಲೆಯು 7 ಹಂತಗಳನ್ನು ಹೊಂದಿದೆ. ಹಾಗಾಗಿ ಯಾತ್ರಿಕರು ಹಂತ ಹಂತವಾಗಿ ಯಾತ್ರೆಯನ್ನು ಮುನ್ನಡೆಸುತ್ತಾರೆ. ಮುಂದಿನ 5 ಕಿಲೋಮೀಟರ್ ಆರೋಹಣವು ಬಹಳ ಕಠಿಣವಾದದ್ದು. ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಶರಣು ಮಂತ್ರವನ್ನು ಕೂಗುತ್ತಾ ಭಕ್ತರು ಮಲೆಯನ್ನು ಏರುತ್ತಾರೆ. ಕರಿಮಲೆ ಬೆಟ್ಟದ ತುದಿಯಲ್ಲಿರುವ ಸಮತಟ್ಟಾದ ಪ್ರದೇಶ ಭಕ್ತರಿಗೆ ವಿಶ್ರಮಿಸಲು ಅನುಕೂಲಕರವಾಗಿದೆ. ಒಂದು ಬಾವಿಯೊಳಗಿನ ಬಾವಿ ಎನಿಸಿದ ನಾಳಿ ಬಾವಿಯ ತಣ್ಣೀರು ಮಲೆಯೇರಿ ದಣಿದ ಭಕ್ತರ ಬಾಯಾರಿಕೆ ಮತ್ತು ಆಯಾಸವನ್ನು ದೂರೀಕರಿಸುತ್ತದೆ. ಇಲ್ಲಿ ಪ್ರತಿಷ್ಠೆಗೊಂಡಿರುವ ಕರಿಮಲಂದನ್, ಕಚ್ಚಕುಡುತ್ತ ಸ್ವಾಮಿ, ಭಗವತಿ ಎಂಬ ದೇವರುಗಳಿಗೆ ಭಕ್ತರು ಪೂಜೆ ಸಲ್ಲಿಸಬಹುದಾಗಿದೆ. ಸ್ವಾಮಿ ದರ್ಶನಕ್ಕೆ ಇಲ್ಲಿ 3 ದಾರಿಗಳು ಇವೆ. ಭಕ್ತಾದಿಗಳು ಯಾವ ದಾರಿಯಲ್ಲಿ ಹೋದರೂ ಶರಣು ಕೂಗುತ್ತಲೇ ಹೋಗಿ ತಾವು ಹೊತ್ತ ಹಿರುಮುಡಿ ಭಗವಂತನಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.